ಅದಿದ ಮನಿ ಈ ಬೈಕ್ನಾಗ ಆ ಬೈಕ್ ಹಾಂ ಹಾಂ ಹಿಡಿದ್ರಿ. ಅಸ್ಸಲಾಮು ಅಲೈಕುಮ್ ದೋಸ್ತು, ನಮಸ್ಕಾರ ಗೆಳೆಯರೇ. ಇತ್ತೀಚೆಗೆ ನೋಡ್ತಾ ಇರುವ ಹಾಗೆ ತುಂಬ ಕಾಲ್ಗಳು ಕರೆಗಳು ಬರ್ತಾ ಇದ್ದಾವೆ. ಸೊ ನೀವು ನೋಡ್ತಾ ಇರಬೇಕು, ಇವಾಗಲೇ ನಾನು ತುಂಬ ವಿಡಿಯೋಗಳು ಬೈಕ್ನಲ್ಲೂ ಮನೆಯಲ್ಲೂ ವಾಟರ್ ಟ್ಯಾಂಕ್ನಲ್ಲೂ ತುಂಬ ಬರ್ತಾ ಇದ್ದಾವೆ. ಸೊ ಹೀಗಾಗಿ ಯಾವುದೋ ಬೈಕನ್ನು ನೀವು ಹೊರಗಡೆ ಇಡುವಾಗ ಪ್ಯಾಕ್ ಮಾಡಿ ಇಡಬೇಕು ಅಂಥೇಳಿ ನಾನು ಹೇಳ್ಕೊತೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರುವುದು ಒಂದು R15 ಬೈಕು. ಸೊ ಮನೆ ಓನರು ಗಾಡಿಯನ್ನು ತೆಗೆಯೋಕ್ಕೆ ಬಂದಾಗ ಇಲ್ಲಿ ಒಂದು ಹಾವನ್ನು ನೋಡ್ತಾರೆ. ಸೊ ಇವರು ನಮಗೆ ಕರೆ ಮಾಡಿ ಕರೆದಾಗ ನಾವು ನೋಡಿರುವಂಥ ಹಾವು ಕೆರೆ ಹಾವು. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದು ರ್ಯಾಟ್ ಸ್ನೇಕು. ಇದನ್ನು ನಮ್ಮಲ್ಲಿ ಕೆರೆ ಹಾವು ಅಂತೇಳಿ ಕರಿತೀವಿ. ಸೊ ಇದು ಸೈಜಿಗೆ ದೊಡ್ಡದೈತಿ, ಇಲ್ಲಿಗಂತ ತಿನ್ನೋಕ್ಕೆ ಬರುತ್ತೆ ಪಂಚ ಪ್ರಾಣ ಇಲ್ಲಿ. ಸೊ ಹೀಗಾಗಿ ಈ ಹಾವನ್ನು ಇವಾಗ ನಾವು ಇಲ್ಲಿ ಮೀಟ್ರ್ ಕೆಳಗಡೆ ಇದೆ, ಬೈಕ್ ಮೀಟ್ರ್ ಕೆಳಗಡೆ. ಸೊ ಇವಾಗ ಇಲ್ಲಿಂದ ತೆಗೆದುಬಿಟ್ಟು ಇದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡುವಂಥ ಕೆಲಸ ಮಾಡೋಣ. ಸೊ ಇವಾಗ ಮಳೆಗಾಲ ಹೆಚ್ಚಿಗೆ, ಹೀಗಾಗಿ ಬೆಚ್ಚಗಾಗಿ ಹಾವು ಇರೋದಕ್ಕೆ ಅಂಥೇಳಿ ಬೈಕ್ನಲ್ಲೂ ಶೂಸ್ನಲ್ಲೂ, ಆಮೇಲೆ ನಿಮ್ಮ ಶೂಸ್ ಇಡುವಂಥ ಕೊಠಡಿ ಆಗಲಿ, ಬಾತ್ರೂಮ್ನಲ್ಲಿ ಆಗಲಿ, ಇಂಥವೆಲ್ಲ ಕಡೆಯೂ ಹಾವು ನೋಡೋದು ತುಂಬ ಸಾಧ್ಯತೆ ಇರುತ್ತೆ. ಸೊ ಓಕೆ, ನೋಡೋಣ ಬನ್ನಿ ಹಾವನ್ನು ಹೇಗೆ ನಾವು ಸಂರಕ್ಷಿಸಿ ಮಾಡಲಾಗುತ್ತದೆ. ನೀವು ನೋಡಬಹುದು ಹಾವು ಯಾವ ಜಾಗದಲ್ಲಿ ಹೇಗೆ ಕುಳಿತಿತ್ತು, ಆಮೇಲೆ ನಾವು ಹೇಗೆ ಕೂಡ ಇದನ್ನು ಇಲ್ಲಿಂದ ಸುರಕ್ಷಿತವಾಗಿ ಇಡಲಾಯಿತು. ಸೊ ಇವಾಗ ಬೈಕ್ನಲ್ಲಿ ಆಗಲಿ, ಶೂಸ್ನಲ್ಲಿ ಆಗಲಿ, ಬಾತ್ರೂಮು, ಆಮೇಲೆ ನಾವು ಮನೆಯಲ್ಲೇ ಹೊರಗಡೆ ಇರುವಂಥ ಕಟ್ಟಿಗೆ ಕಳಚೆ ಏನೋ ಆದರೂ ಇಂಥಲ್ಲೇ ಹಾವು ವಾಸ ಆಗೋದು ತುಂಬಾ ರೇರು. ಸೊ ಹೀಗಾಗಿ ಮನೆ ಸುತ್ತಲೂ ವಾತಾವರಣ ಕ್ಲೀನಾಗಿ ಇಟ್ಕೊಳ್ಳಿ. ಇವಾಗ ಮಳೆಗಾಲಿದೆ, ಹಾವು ತುಂಬ ಬರ್ತಾ ಇದ್ದಾವೆ ಮನೆ ಸುತ್ತಲೂ. ಸೊ ಹೀಗಾಗಿ ಎಲ್ಲರೂ ಸೇಫು. ಅದಾದ ಮೇಲೆ ಮನೆಯಿಂದ ಆಚೆ ಬರಬೇಕಾದ್ರೆ ಕಾಲಿನಲ್ಲಿ ಶೂಸ್ ಕಂಪಲ್ಸರಿ ಹಾಕ್ಕೊಳ್ಳಿ. ಸೊ ಇದನ್ನು ಇವಾಗ ನಾವು ಇಲ್ಲಿಂದ ಹಿಡ್ಕೊಂಡ್ವಿ, ಹಾವನ್ನು ರೆಸ್ಕ್ಯೂ ಮಾಡ್ಕೊಂಡಾಯಿತು. ಇದನ್ನು ಮತ್ತೆ ಇವಾಗ ಕಾಡಿಗೆ ಬಿಡುವಂಥ ಕೆಲಸ ಮಾಡೋಣ. ಓಕೆ ಸರಿ, ನನ್ನ ಹೀಗೆ ವಿಡಿಯೋನ ನೀವು ನೋಡ್ತಾಯಿರಿ, ಹೀಗೆ ನನ್ನ ವಿಡಿಯೋನ ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾಯಿರಿ. ಏನೋ ತಪ್ಪಾದಲ್ಲಿ ನನಗೆ ಕಮೆಂಟನ ಮುಖಾಂತರ ನೀವು ನನ್ನ ತಪ್ಪನ್ನು ತಿದ್ದಬಹುದು. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಾನು ಮುಂದುವರೆಗೂ ನನ್ನ ವಿಡಿಯೋನ ತರ್ತಾಯಿದ್ದೀನಿ. ನಿಮ್ಮ ಮುಂದುಗಡೆ ಹೊಸ ವಿಡಿಯೋನ ಇನ್ನೂ ಬರ್ತಾನೆ ಇರ್ತವೆ. ಸೊ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಜಾಗೃತ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಧಾರವಾಡ.